Hello, hello, welcome to another video of Excel tutorial. ಇವತ್ತಿನ ವಿಡಿಯೋದೊಳಗೆ ಒಂದೆರಡು ಲಾಜಿಕಲ್ ಫಂಕ್ಷನ್ ಅದಾವ, ಅಂದ್ರೆ ಇಫ್ ಕಂಡೀಷನ್ ಆ್ಯಂಡ್ ಫಂಕ್ಷನ್ಸ್ ಅಂತ ಹೇಳಿ. ಇವು ಬೇಸಿಕ್ ಮತ್ತು ಅಡ್ವಾನ್ಸ್ ಅದಾವ. ಇಫ್ಸ್ ಕಂಡೀಷನ್ ಅಂತ ಐತಿ, ನೆಸ್ಟೆಡ್ ಇಫ್ ಕಂಡೀಷನ್ ಇದಾವೆ. ಅದನ್ನೆಲ್ಲ ನೋಡ್ಕೊತ ಹೋಗೋಣ ಬನ್ರಿ. ಈಗ ಫಸ್ಟ್ ಏನೇ ನಾವು ಒಂದು ಸ್ಟೂಡೆಂಟ್ ನೇಮು ಮಾರ್ಕ್ಸ್ ರಿಸಲ್ಟ್ ತೊಗೊಂಡಿನಿ. ಇಲ್ಲೇ ಮಾಡ್ಬೇಕಂದ್ರೆ ಆನ್ ಲಾಜಿಕಲ್ ಡಿಸಿಷನ್ ಪಾಸ್ ಅಥವಾ ಫೇಲ್ ಅಂತ ಮಾಡ್ಬೇಕು ನಾವು. ಅವ ರೇಜ್ ಮಾರ್ಕ್ಸ್ ಇನ್ ಅಬೌವ್ 40 ಇದ್ರೆ ಪಾಸ್ ಅಥವಾ ಬಿಲೋ 40 ಇದ್ರೆ ಫೇಲ್. ಈ ಟೈಪ್ ನಾವು ರಿಸಿಷನ್ ತೊಗೋಬೇಕಾಗಿರ್ತದೆ. ಅವಾಗ ಏನು ಮಾಡ್ಬೇಕು, ನಾವು ಒಂದೊಂದು ನೋಡ್ಕೊತ 1 by 1 ನೋಡ್ಕೊತ ಹೋಗೋ ಬದಲಾಗಿ ಇಲ್ಲಿ ಕಂಡೀಷನ್ ಹಾಕಿ ಒಂದು ಕಂಡೀಷನ್ ಹಾಕಿ ಉಳ್ಕಾದಕ್ಕೆ ರಿಮೈನಿಂಗ್ ಸೆಲ್ಸ್ಗೆ ಡ್ರ್ಯಾಗ್ ಮಾಡಿದ್ರೆ ಆಟೋಮೆಟಿಕಾಗಿ ಬಂದ್ಬಿಡ್ತದೆ. ಅದಕ್ಕೆ ನಾನು ಏನು ಮಾಡೀನಿ ಫಸ್ಟ್ ಒಂದು ಕಂಡೀಷನ್ ತೊಗೊಂಡು ಇಫ್ ಅಂತೇಳಿ ಒಂದು ಕಂಡೀಷನ್. ಇದು ಸೆಲ್ ರೆಫರೆನ್ಸ್ ಯಾವುದಂದ್ರೆ C5 ಅಂದರೆ 85 ಮಾರ್ಕ್ಸ್ ಇದೆ. ಇದು C5 ಏನು ರೆಫರೆನ್ಸ್ ಮಾಡ್ತದೆ, ಮಾರ್ಕ್ಸ್ 85 ರೆಫರೆನ್ಸ್ ಮಾಡತ್ತೈತಿ. C5 > 40 ಅದು ಪಾಸ್ ಅಥವಾ ಫೇಲ್ ಅಂತ ಡಿಸಿಷನ್ ತೊಗೋತೈತೆ. ನಾವು ಏನು ಡಿಸಿಷನ್ ಮೇಕಿಂಗ್ ಕಂಡೀಷನ್ ಏನು ಕೊಟ್ಟಿವಿ, 40 ಅಂತ ಕೊಟ್ಟಿವಿ ಮಾರ್ಕ್ಸ್ದು. ಡಬಲ್ ಕೊಟ್ಟೊಳಗೆ ಪಾಸ್ ಅಥವಾ ಫೇಲ್ ಅಂತ ಕಂಡೀಷನ್ ಮೇಲೆ ಡಿಸಿಷನ್ ತೊಗೋಬೇಕು. ಇಲ್ಲಿ ಮಾಡಿ ನಾನು ಇಫ್ ಕಂಡೀಷನ್ ತೊಗೊಂಡೆ, C5 ರೆಫರೆನ್ಸ್ ಕೊಟ್ಟೆ, ಗ್ರೇಟರ್ ದೆನ್ ಈಕ್ವಲ್ ಟು 40 ಕಾಮ ಇನ್ ದ ಡಬಲ್ ಕೋಟ್ ಪಾಸ್, ಡಬಲ್ ಕೋಟ್ ಕ್ಲೋಸ್ ಮಾಡಿ ಕಾಮ ಇನ್ನೊಂದು ಕಂಡೀಷನ್ ಏನೈತಿ ಫೇಲ್, ಡಬಲ್ ಕೋಟ್ ಒಳಗೆ ಫೇಲ್. ಇನ್ನು ಕ್ಲೋಸ್ ಮಾಡಿ ಅಂದರೆ ಬ್ರ್ಯಾಕೆಟ್ ಕ್ಲೋಸ್ ಮಾಡಿದೆ. ಜಸ್ಟ್ ಎಂಟರ್ ಕೊಟ್ಟರೆ ಅದು ರಿಸಲ್ಟ್ ಏನು ಪಾಸ್ ಆಗುತ್ತೆ. ಇದನ್ನು ಈ ಕಡೆ ರಿಮೈನಿಂಗ್ ಸೆಲ್ಸ್ಗೆ ಡ್ರ್ಯಾಗ್ ಮಾಡಿದ್ರೆ ರಿಸಲ್ಟ್ ಆಟೋಮೆಟಿಕ್ ಬರ್ತದೆ. ನೆಕ್ಸ್ಟ್ ಏನು ಮಾಡಿ ಜಸ್ಟ್ ಏನಿಲ್ಲ ಕಂಡೀಷನ್ ಹಾಕೋಬೇಕು ನೋಡ್ರಿ. ನೆಕ್ಸ್ಟ್ ಇದು ಏನಂತಂದ್ರೆ C6 ಅಂದರೆ ಕಾಲಮ್ ರೆಫರೆನ್ಸ್ ಐತಿ ಪ್ರಿಯಾ ಅಂದ. ಇವಾಗ ಅದು ಗ್ರೇಟರ್ ದೆನ್ ಈಕ್ವಲ್ ಟು 40 ಅಬೋವ್ ಐತಿ. ಅದು ಡಿಸಿಷನ್ ಏನು ತೊಗೋಬೇಕು, ಪಾಸ್ ಆರ್ ಫೇಲ್ ತೊಗೋಬೇಕು. ಇದು ಫೇಲ್ ಅಂದರೆ ನಾವೇನು ಕಂಡೀಷನ್ ಕೊಟ್ಟಿವಿಲ್ಲ ಅಬೋವ್ 40 ಕೊಟ್ಟಿವಿ, ಅವಾಗ ಅದು ಪಾಸ್ ಫೇಲ್ ಅಂತ ತೋರಿಸ್ತೈತಿ. ಇದು ಅಬೋವ್ 40 ಐತಿ ಮಾರ್ಕ್ಸ್, ಅದಕ್ಕೇನದು ಪಾಸ್ ಅಂತ. ಅಂದ್ರೇನು, ಅದು ಎರಡು ಕಂಡೀಷನ್ ಮೇಲೆ ಡಿಸಿಷನ್ ತೊಗೋತದೆ, ಲಾಜಿಕಲ್ ಡಿಸಿಷನ್ ಮಾಡ್ಕೋತದೆ. ಅದು ಇದು ಇಫ್ ಕಂಡೀಷನ್. ಇನ್ನೊಂದು ಏನು ಕಂಡೀಷನ್ ಅಂತ ಇನ್ನೊಂದು ಅದು ಅಡ್ವಾನ್ಸ್ ಇದಾವೆ. ಇಫ್ಸ್ ಅಂತ ಒಂದು ಮಲ್ಟಿಪಲ್ ಕಂಡೀಷನ್ ಹಾಕಿ ನಾವು ಡೇಟಾ ಎಕ್ಸ್ಟ್ರಾಕ್ಟ್ ಡಿಸಿಷನ್ ತೊಗೋಬೇಕು. ಅದು ಒಂದು ಕಂಡೀಷನ್ ಐತಿ, ಅದು ನೆಕ್ಸ್ಟ್ ನೋಡೋಣ. ಈಗ ಇನ್ನೊಂದು ಏನೈತಿ ಆ್ಯಂಡ್ ಫಂಕ್ಷನ್ನಾಗ ಒಂದು ಕಂಡೀಷನ್ ಟ್ರೂ ಇದ್ದರೂ ಅದು ಏನಿದೆ ಇನ್ನೊಂದು ಕಂಡೀಷನ್ ಅದು ಟ್ರೂ ಅಂತ ರಿಸಲ್ಟ್ ತೋರಿಸ್ತೈತಿ. ಈಗ ಎರಡು ಕಂಡೀಷನ್ ಅದಾವಲ್ಲ, ಏಜು ಸ್ಯಾಲ್ರಿ. ನಾವು ಎಲಿಜಿಬಲ್ ಅಂತ ಡಿಸೈಡ್ ಮಾಡ್ಬೇಕು. ಅಂದರೆ ಲೋನ್ ತೊಗೋಬೇಕಾದ್ರೆ ಒಂದು ಡಿಸಿಷನ್ ಮೇಕಿಂಗ್ ಮಾಡ್ಬೇಕಲ್ಲ, ಅದಕ್ಕೆ ಏನು ಮಾಡಬೇಕು, ಆ್ಯಂಡ್ ಫಂಕ್ಷನ್. ಇದೇ ಆ್ಯಂಡ್ ಫಂಕ್ಷನ್ ಹಾಕ್ಕೊಂಡೆ ಸೆಲ್ ರೆಫರೆನ್ಸ್ ಏನೈತಿ C15 ಐತಿ, ಗ್ರೇಟರ್ ದೆನ್ ಈಕ್ವಲ್ ಟು 21. ಏಜನ್ನು 21 ಇರಬೇಕು. ಆಮೇಲೆ ಸ್ಯಾಲ್ರಿ 25,000 ಅಬೋವ್ ಇದ್ರೆ ನಾವು ಲೋನ್ ಕೊಡ್ತೀವಿ ಅಥವಾ ಅಂತೇಳಿ ಬ್ಯಾಂಕ್ನವ್ರು ಕಂಡೀಷನ್ ಹಾಕ್ತಾರೆ. ಅದನ್ನು ಲೋನ್ ಎಲಿಜಿಬಿಲಿಟಿ ನಾವು ಫೈಂಡ್ ಮಾಡ್ಬೇಕಂದ್ರೆ ಈ ಕಂಡೀಷನ್ ಹಾಕ್ಕೊಂಡು ಚೆಕ್ ಮಾಡ್ಬೇಕು. C15 ಏಜು ಗ್ರೇಟರ್ ದೆನ್ ಈಕ್ವಲ್ ಟು 21. D15 ಏನೈತಿ ಸ್ಯಾಲ್ರಿ ಐತಿ, ಅದು ಏನಿರ್ಬೇಕು ಗ್ರೇಟರ್ ದೆನ್ ಈಕ್ವಲ್ ಟು 25,000 ಇದ್ರೆ ಎಲಿಜಿಬಲ್ ಅವ ಅಂತ ಹೇಳಿ ಡಿಸಿಷನ್. ಇಲ್ಲ ಈಕ್ವಲ್ ಹಾಕ್ಬೇಕು, ಈಕ್ವಲ್ ಟು ಆ್ಯಂಡ್ ಫಂಕ್ಷನ್ ಏನೈತಿ C15 ಏಜು ಗ್ರೇಟರ್ ದೆನ್ ಈಕ್ವಲ್ ಟು 21 ಕಾಮ ಇನ್ನೊಂದು ಯಾವುದೈತಿ ಕಂಡೀಷನ್ ಅಂದರೆ ಸ್ಯಾಲ್ರಿ ಸೆಲ್ ರೆಫರೆನ್ಸ್ D15. ಅದೇನು 25,000 ಅಬೋವ್ ಇರಬೇಕು. ನೋಡಿ ಆಟೋಮೆಟಿಕ್ ಬಂದ್ಬಿಡ್ತದೆ. ಅಂದರೆ ಇವ ಎಲಿಜಿಬಲ್ ಅದಾನ ಅಂತ ಹೇಳಿ ತೋರಿಸ್ತದೆ.
ದಿಸ್ ಕಂಡೀಷನ್ ಸ್ಯಾಟಿಸ್ಫೈಸ್ ಅದಕ್ಕೆನ ಇದು ಟ್ರೂ. ಇದನ್ನು ಫಸ್ಟ್ ನೆಕ್ಸ್ಟ್ಗೆಲ್ಲ ಡ್ರ್ಯಾಗ್ ಮಾಡಿದರೆ ಆಟೋಮೆಟಿಕ್ ರಿಸಲ್ಟ್ ಬರ್ತದೆ. ಇದೇನೈತಿ C16 ಅಂದರೆ ಅಗೇನ್ ಕಾಲಮ್ ರೆಫರೆನ್ಸ್. ಇದು ನಾಟ್ ಎಲಿಜಿಬಲ್ ಯಾಕಂದರೆ ಏಜ್ 19 ಐತಿ. ನಾವೇನು ಕಂಡೀಷನ್ ಕೊಟ್ಟಿವಿ ಇಲ್ಲಿ 21 ಕೊಟ್ಟಿವಿ, ಅದಕ್ಕೆ ಇದು ಫಾಲ್ಸ್. ಇದು ಫಾಲ್ಸ್ ಯಾಕಂದ್ರೆ ಸ್ಯಾಲ್ರಿ ನಾವೇನು ಕೊಟ್ಟಿವಿ 25,000 ಅಬೌವ್ ಕೊಟ್ಟಿವಿ, ಇಲ್ಲಿ ಬರೀ ಓನ್ಲಿ 20,000 ಐತಿ. ಇದು ಮತ್ತೇನಾಗ್ತೈತಿ ರಿಸಲ್ಟ್ ಫಾಲ್ಸ್ ಆಕೈತಿ. ನೆಕ್ಸ್ಟ್ ಇನ್ನೊಂದು ಏನೈತಿ ಆರ್ ಫಂಕ್ಷನ್ ಅಂತ ಐತಿ. ಆರ್ ಫಂಕ್ಷನ್ ಏನು ಮಾಡ್ತೀವಿ ಅಂದ್ರೆ ನಾವು ಸ್ಟೂಡೆಂಟ್ ಎಲಿಜಿಬಿಲಿಟಿ ಚೆಕ್ ಮಾಡತ್ತೀವಿ. ಈಗ ನೋಡಿರಿ 30 ಅಂತ ಎಸ್ ಅಂದೈತಿ. ಮಾರ್ಕ್ಸ್ ಏನು ಕೊಟ್ಟಿವಿ 35 ಮತ್ತು ಎಸ್ ಅಂದರೆ ಸ್ಪೋರ್ಟ್ಸ್ ಕೋಟ ಎಸ್ ಇದ್ರೆ ನಾವು ಎಲಿಜಿಬಲ್ ಅಂಥೇಳಿ. ಎರಡು ಕಂಡೀಷನ್ ಟ್ರೂ ಫಂಕ್ಷನ್ ಏನಂದರೆ ಎರಡು ಕಂಡೀಷನ್ ಒಳಗೆ ಒಂದು ಟ್ರೂ ಇದ್ದರೂ ಅದು ಟ್ರೂ ಆಗುತ್ತೆ, ಇಲ್ಲ ಎರಡು ಫಾಲ್ಸ್ ಇತ್ತಂದ್ರೆ ಫಾಲ್ಸ್. ಈಗ ನೋಡಿ ನಾನು 29 ಕೊಟ್ಟಿನಿ, ಏಜ್ 29 ಅಲ್ಲ 35. C29 ಅಂದರೆ ಸಿ ಕಾಲಮ್ ರೆಫರೆನ್ಸ್ 29 ಐತಿ. C29 ಗ್ರೇಟರ್ ದೆನ್ ಈಕ್ವಲ್ ಟು 35 ಅಂದರೆ ಮಾರ್ಕ್ಸಿನ 35 ಆಗಿರ್ಬೇಕು, ಅಬೌವ್ 35 ಆಗಿರ್ಬೇಕು. ಎಸ್ ಅಂತ ಹೇಳಿ ಸ್ಪೋರ್ಟ್ಸ್ ಕೋಟ ಎಸ್ ಇದ್ರೆ ಎಸ್ ಆಗ್ತೈತೆ. ಅದು ಅಂದರೆ ಎಸ್ ಅಂತ ಆಟೋಮೆಟಿಕ್ ರಿಸಲ್ಟ್ ನಾವು ತೊಗೊಳ್ಬೇಕಾಗತ್ತೆ. ಇಲ್ಲಿ ನೋಡಿರಿ ಅಬೌವ್ 40 ಎರಡು ಕಂಡೀಷನ್, ಒಂದು ಕಂಡೀಷನ್ ಟ್ರೂ ಐತಿ. ಇಲ್ಲಿ ಏನೈತಿ ಮಾರ್ಕ್ಸ್ ಏನೈತಿ ಅಬೌವ್ 40 ಐತಿ, ಸ್ಪೋರ್ಟ್ಸ್ ಕೋಟ ನೋ ಇದ್ರು ಈಗ ನಾವು ರಿಸಲ್ಟ್ ಏನಾಕೈತಿ ಇದೆ ಎಸ್ ಟ್ರೂ ಆಕೈತಿ. ಅಂದರೆ ಎರಡು ಕಂಡೀಷನ್ ಒಳಗೆ ಒಂದು ಕಂಡೀಷನ್ ಸ್ಯಾಟಿಸ್ಫೈ ಆದ್ರೆ ಆರ್ ಫಂಕ್ಷನ್ದು ಏನು ಕೆಲಸ ಅಂದರೆ ಎರಡು ಕಂಡೀಷನ್ ಒಳಗೆ ಒಂದು ಕಂಡೀಷನ್ ಸ್ಯಾಟಿಸ್ಫೈ ಆದ್ರೆ ಅದು ಟ್ರೂ ರಿಸಲ್ಟ್ಸ್ ತೋರಿಸ್ತೈತಿ. ಇಲ್ಲಿ ನೋಡಿರಿ ಏನಾಗುತ್ತೆ ಅಂದ್ರೆ ಅಮಿತ್ ಅಂದರೆ ಎರಡು ಫಾಲ್ಸ್ ಅದಾವೆ. ಮಾರ್ಕ್ಸು ಕಡಿಮೆ ಇದಾವೆ ಅಂದರೆ ಅಬೌವ್ 35 ಇಲ್ಲ, ಸ್ಪೋರ್ಟ್ಸ್ ಕೋಟಾನೂ ಇಲ್ಲ. ಹೀಗಾಗಿ ಆಟೋಮೆಟಿಕ್ ಏನಾದ್ರೆ ಫಾಲ್ಸ್ ರಿಸಲ್ಟ್. ಎರಡು ಕಂಡೀಷನ್ ಫಾಲ್ಸ್ ಅದಾವೆ, ರಿಸಲ್ಟ್ ಏನಾಕೈತಿ ಫಾಲ್ಸ್ ಆಕೈತಿ. ಹಾಗಾದ್ರೆ ನೆಕ್ಸ್ಟ್ ವಿಡಿಯೋದೊಳಗೆ ಇಂಥ ಅಡ್ವಾನ್ಸ್ ಇಫ್ಸ್ ಕಂಡೀಷನ್ನು, ನೆಸ್ಟೆಡ್ ಫಂಕ್ಷನ್ಸ್ ಅವೆಲ್ಲ ನೋಡೋಣ. ಥ್ಯಾಂಕ್ ಯು.